ಈ ವಿಡಿಯೋದಲ್ಲಿ ನಾನು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಈ ಯೂನಿಟ್ ಇಂದ ಚಾಪ್ಟರ್ ಇಂದ ಕೊಡುವಂತ 4 ಮಾರ್ಕ್ಸ್ ಪ್ರಾಬ್ಲಮ್ ಯಾವ ತರ ಕೊಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್ 4 ಇಂದ ತಗೊಂಡಿರುವಂತ ಕ್ವೆಶ್ಚನ್ ಹೇಗೆ ಸಾಲ್ವ್ ಮಾಡೋದು ಅಂತ ಯೂಸಿಂಗ್ ಫಾರ್ಮುಲಾ ತೋರಿಸ್ಕೊಡ್ತಾ ಇದ್ದೀನಿ. ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಎ ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಈಸ್ 6160 m cube. ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ದು closed cylindrical tank's maximum volume ಬಂದು 6160 m cube. The diameter of its circular base, ಅದರ ಬೇಸ್ದು ಡಯಾಮೀಟರ್ ಎಷ್ಟು 28 ಮೀಟರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಕಾಸ್ಟ್ ಆಫ್ ಪೇಂಟಿಂಗ್ ಇಟ್ಸ್ ಸರ್ಫೇಸ್, ಅದ್ರ ಸರ್ಫೇಸ್ ನ ಪೇಂಟ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಅಟ್ ದ ರೇಟ್ ಆಫ್ ₹5 ಪರ್ ಸ್ಕ್ವೇರ್ ಮೀಟರ್, ₹5 ಸ್ಕ್ವೇರ್ ಮೀಟರ್ಗೆ ಪರ್ ಸ್ಕ್ವೇರ್ ಮೀಟರ್ಗೆ ₹5 ಆದ್ರೆ ಇದಕ್ಕೆ ಸಿಲಿಂಡ್ರಿಕಲ್ ಟ್ಯಾಂಕಿಗೆ ಪೇಂಟ್ ಮಾಡೋದಕ್ಕೆ ಅದ್ರ ಸರ್ಫೇಸ್ಗೆ ಪೇಂಟ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ ನಾವು. ಫಸ್ಟ್ ನಮಗೆ ಬೇಕಾಗಿರೋದು ಸರ್ಫೇಸ್ ಏರಿಯಾ ಆಫ್ ಸಿಲಿಂಡ್ರಿಕಲ್ ಇಸ್ ಗಿವನ್, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ವಾಲ್ಯೂಮ್ 6160 m cube ಅಂತ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಯಾಮೀಟರ್ ಕೂಡ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ದ ಬೇಸ್ diameter D is equal to 28 meter ಅಂತ ಕೂಡ ಕೊಟ್ಟಿದ್ದಾರೆ. ರೇಡಿಯಸ್ R is equal to D by 2. ಡಯಾಮೀಟರ್ ನಮಗೆ ಗೊತ್ತು 28 ಅಂತ, ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ರೇಡಿಯಸ್ ಸಿಗುತ್ತೆ. ರೇಡಿಯಸ್ ಅಂದ್ರೆ ಡಯಾಮೀಟರ್ ಡಿವೈಡೆಡ್ ಬೈ 2, ದಟ್ ಇಸ್ 28 divided by 2 ಅಂದ್ರೆ 28. 14 2s are 28, so 14 meter is the radius. ನೆಕ್ಸ್ಟ್ ನಮಗೆ ಫಾರ್ಮುಲಾ ಬಂದು V, ವಾಲ್ಯೂಮ್ is equal to pi r square h. h ಅಂದ್ರೆ height, h is equal to volume divided by pi r square ಅಂತ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ನಮಗೆ h is equal to ವಾಲ್ಯೂಮ್ ನಮಗೆ ಕೊಟ್ಟಿದ್ದಾರೆ 6160 ಅಂತ, ಡಿವೈಡೆಡ್ ಬೈ ಪೈ r ಸ್ಕ್ವೇರ್ ಅಂದ್ರೆ ರೇಡಿಯಸ್ ಸ್ಕ್ವೇರ್ ಅಂದ್ರೆ 14 ಸ್ಕ್ವೇರ್. ಸೊ ನಮಗೆ ಪೈ ವ್ಯಾಲ್ಯೂ ಬಂದು ಈಸ್ ಈಕ್ವಲ್ ಟು 3.14 ಅಂತ ನಾವು ಯೂಸ್ ಮಾಡ್ಬೋದು. ಸೊ ಫಾರ್ಮುಲಾಗೆ ನಾವು ಅಪ್ಲೈ ಮಾಡಿದ್ರೆ ವಾಲ್ಯೂಮ್ 6160 ಡಿವೈಡೆಡ್ ಬೈ ಪೈ ಜಾಗದಲ್ಲಿ ನಾವು 3.14 ನ ಹಾಕಿ ಇಂಟು 196, 14 ಸ್ಕ್ವೇರ್ ಇಸ್ ಈಕ್ವಲ್ ಟು 196, ದಟ್ ಇಸ್ ಈಕ್ವಲ್ ಟು 10 ಮೀಟರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 10 ಮೀಟರ್ ಇಸ್ ದ ಹೈಟ್, ಹೆಚ್ ನಮಗೆ ಸಿಕ್ಕೋಯ್ತು. ನೆಕ್ಸ್ಟ್ ನಾವು ಸರ್ಫೇಸ್ ಏರಿಯಾ ಯೂಸಿಂಗ್ ಫಾರ್ಮುಲಾ. ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ಎ ಇಸ್ ಈಕ್ವಲ್ ಟು 2πr ಇಂಟು ಹೆಚ್ ಪ್ಲಸ್ ಆರ್ ಅಂತ ಕೊಟ್ಟಿದ್ದಾರೆ. ಹೆಚ್ ಅಂದ್ರೆ ಹೈಟ್ ಪ್ಲಸ್ ಆರ್ ಅಂದ್ರೆ ರೇಡಿಯಸ್, ಪೈ ಆರ್, ಆರ್ ಅಂದ್ರೆ ರೇಡಿಯಸ್. ಎ ಇಸ್ ಈಕ್ವಲ್ ಟು 2 ಹೇಗೆ ಹಾಗೆ ತಗೊಂಡಿದ್ವಿ, ಪೈ ವ್ಯಾಲ್ಯೂನ ಹಂಗೆ ತಗೊಂಡಿದ್ದೀನಿ. ಆರ್ ಅಂದ್ರೆ ರೇಡಿಯಸ್ 14 ಇಂಟು ಹೆಚ್ ಅಂದ್ರೆ ಹೈಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡಿದೀವಿ 10 ಪ್ಲಸ್ ಆರ್ ಅಂದ್ರೆ ರೇಡಿಯಸ್ 14. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಾವಿಲ್ಲಿ ಪೈ ವ್ಯಾಲ್ಯೂಸ್ 3.14 ಅಂತ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 2096 ಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಸಿಗುತ್ತೆ. ಸೊ ಎ ಇಂಟು ರೇಟ್ ಇಸ್ ಈಕ್ವಲ್ ಟು 2096 ಇಂಟು 5 ಪರ್ ಸ್ಕ್ವೇರ್ ಮೀಟರ್ ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. 5 ಪರ್ ಸ್ಕ್ವೇರ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಸಿಕ್ಕಿರೋದು ಮೀಟರ್ ಸ್ಕ್ವೇರ್ ಬಂದಿರೋದು 2096 ಇಂಟು ಪರ್ ಮೀಟರ್ ಇರೋದು ಸ್ಕ್ವೇರ್ ಮೀಟರ್ ಇರೋದು 5. ಸೊ ಇಂಟು 5 ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಸಿಕ್ಕೋಗುತ್ತೆ, ಅದು 10,480 ರುಪೀಸ್ ಬೇಕು ನಮಗೆ ಒಂದು ಸಿಲಿಂಡ್ರಿಕಲ್ ಟ್ಯಾಂಕಿನ ಸರ್ಫೇಸ್ಗೆ ಪೇಂಟ್ ಮಾಡಿಸೋದಕ್ಕೆ. ಸೊ ದೇರ್ಫೋರ್ the cost of painting the surface of cylindrical tank is ₹10,480 ಅಂತ ಬರೆದ್ರೆ ನಮಗೆ 4 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.